ಕರ್ನಾಟಕದಲ್ಲಿ ಕೊರೋನಾ ಬಗ್ಗೆ ಆತಂಕ ಬೇಡ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕೇರಳದಲ್ಲಿ ಹೆಚ್ಚು ಟೆಸ್ಟಿಂಗ್ ನಡೆಯುತ್ತೆ, ಹಾಗಾಗಿ ಕೇರಳದಲ್ಲಿ ನಂಬರ್ಗಳು ಹೆಚ್ಚಾಗಿ ಬರುತ್ತೆ. ಮಾನಿಟರ್ ಮಾಡಲು ಕೇಂದ್ರದ ಸೂಚನೆ ಇದೆ. ವಿಶೇಷ ಕ್ರಮಕ್ಕೆ ಕೇಂದ್ರ ಸರ್ಕಾರ ಇನ್ನೂ ಸಹ ಸೂಚಿಸಿಲ್ಲ. ಪ್ರವಾಸ, ದೈನಂದಿನ ಚಟುವಟಿಕೆಗೆ ನಿಷೇಧ ಇರೋದಿಲ್ಲ. ವಿದೇಶಗಳಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗಿದೆ. ರಾಜ್ಯದಲ್ಲಿ ಯಾರೂ ಸಹ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಪ್ರತಿ ವಾರ ತಾಂತ್ರಿಕ ಸಲಹಾ ಸಮಿತಿಯ ಸಭೆಗೆ ಸೂಚನೆ ನೀಡಲಾಗಿದೆ. ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಿ ಅಂತ ಸಹ ಸೂಚನೆ ನೀಡಲಾಗ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂಥದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ಸು ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಲೇ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂಥ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ, ಭಾರಿ ಅದರಿಂದ ತೊಂದರೆ ಆಗಿರುವಂಥದ್ದು ಯಾವುದೂ ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನು ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂಥವ್ರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲೇ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವ್ರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅದನ್ನು ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಅದೇ ರೀತಿಯಾಗಿ ಯಾರಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಜನಗಳಿದ್ದಾರೆ, ಯಾಕಂದರೆ ಕೆಲವರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರು, ಬಾಣಂತಿಯರು, ಚಿಕ್ಕ ಮಕ್ಕಳು, ಅವರಿಗೆ ಈ ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಅಂತ ನಾವು ಹೇಳಿದ್ದೀವಿ. ಯಾಕೆಂತ ಹೇಳಿದ್ರೆ ಅನಾವಶ್ಯಕವಾಗಿ ಅವರಿಗೆ ತೊಂದರೆ ಅಥವಾ ಸಮಸ್ಯೆ ಆಗಬಾರ್ದು ಅಂತ. ಉಳಿದಿರುವಂಥದ್ದು ಇನ್ನೇನಿಲ್ಲ, ಸ್ವಚ್ಛತೆ ಕಾಪಾಡಿಕೊಂಡು ಅದನ್ನು ಹೇಳಿದ್ದೀವಿ. ಏನು ಹ್ಯಾಂಡ್ ಹೈಜೀನು, ನಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಎಲ್ಲಿ ಸಾಧ್ಯ ಆಗುತ್ತೆ ಸ್ಯಾನಿಟೈಸರನ್ನು ಉಪಯೋಗಿಸುವಂಥದ್ದು, ಅದು ಒಳ್ಳೆಯದೇ. ಇದು ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ಒಳ್ಳೆಯದು. ಸೊ ಈ ರೀತಿಯಾಗಿ ಸಹಜವಾದಂಥ ಕೆಲವು ಪ್ರಕ್ರಿಯೆಗಳನ್ನು ಅನುಸರಿಸಿ ಅಂತ ನಾವು ಹೇಳಿದ್ದೀವಿ. ಆದ್ದರಿಂದ ಯಾರೂ ಕೂಡ ಗಾಬರಿ ಪಡುವಂಥದ್ದು ಏನಿಲ್ಲ ಅಥವಾ ಭಯ ಪಡುವಂಥದ್ದು ಏನಿಲ್ಲ. ಬೇರೆ ಬೇರೆ ಇನ್ನೇನೇ ಹೊಸ ಬೆಳವಣಿಗೆ ಏನಾದರೂ ಬಂದು ನಾವು ತಿಳಿಸ್ತೀವಿ. ಟೆಸ್ಟಿಂಗ್ ಏನಾದರೂ ನಾಳೆಯಿಂದ ಶುರು ಆಗುತ್ತೆ ಆರೋಗ್ಯ ಇಲಾಖೆ? ಟೆಸ್ಟಿಂಗ್ ಅಂತ ಏನಿಲ್ಲ, ಯಾರಿಗೆ ಅವಶ್ಯಕತೆ ಇರ್ತದೆ ಅಂಥವ್ರಿಗೆ ಟೆಸ್ಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗಾಗಲೇ ಹೇಳಿದ್ನಲ್ಲ, ಯಾರಿಗೆ ಭಾಳ ಒಂದು ಕಫ ಮತ್ತು ಈ ರೆಸ್ಪಿರೇಟರಿ ಸಮಸ್ಯೆಗಳಿರ್ತದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.